ಹಂಚಿಕೊಳ್ಳಲು ತಿಂಗಡಿಮಠ ಸರ್ ಅವರು ಜ್ಯೋತಿ ತಿರುಮನಿ ಫೋರ್ತ್ ಸ್ಟ್ಯಾಂಡರ್ಡ್ ನಾನು ಮದುವೆ ಡಾನ್ಸ್ ಮಾಡಿದ್ದೆ. ಆಗ ಡಾನ್ಸ್ ಮಾಡಿದಾಗ ನಾನು ಎದ್ದು ಬಂದು ಡಾನ್ಸ್ ಮಾಡಿದೆ. ಅಂದ್ರೆ ಮಕ್ಕಳನ್ನ ನೋಡಿ ಶಿಕ್ಷಕರಿಗೂ ಎಂತ ಹೊರಟು ಬರ್ತೈತೆ ಅನ್ನೋದು ಉದಾಹರಣೆ. ಮೊದಲಿನ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಇದೇ ಕರೆಕ್ಟ್ ಟೀಚರ್ ಹೇಳಿದ್ರು. ಅವರು ಭಾಷಣ ಮಾಡುವಾಗ ಬಹಳಷ್ಟು ಸಲ ಆ ಮಾತನ್ನ ನೆನಪಿಸ್ತಿದ್ರು. ಅವರು ವಿದ್ಯಾರ್ಥಿಗಳಿಗೆ ಗುರುಗಳು ನಮಸ್ಕಾರ ಮಾಡಿದ್ರ ಆಗಲಿ ಮಹಾಪ್ರಸಾದವೇ ಅಂತಿದ್ರಂತ. ಈಗಿನ ವಿದ್ಯಾರ್ಥಿಗಳು ಎಲ್ಲ ಹಂಗಾದಾರ ಅಂತ ಅವ್ರ ನೆನಪು ಭಾಳ ಬರ್ತಿದ್ದಾರೆ. ಅವ್ರು ಪ್ರತಿ ಭಾಷಣದೊಳಗೆ ಆ ಭಾಷಣ ಹೇಳ್ತಿದ್ರು. ಈಗ ಅದ ಸಂದರ್ಭ ಒದಗಿ ಬಂದೈತೆ ಅಂತಂದ ನಮ್ಗೆ ಅವ್ರು ಮಾತಾಡಿದ ನೆನಪು ಬರ್ತದೆ. ಈಗ ಮೊದಲಿನ ನೀವು ಶಿಕ್ಷಣ ಕೊಡುವಾಗ ಶಿಕ್ಷೆ ಅನುಭವಿಸಿದರಿ, ಆ ಶಿಕ್ಷೆಯನ್ನ ನೀವು ಪ್ರಸಾದ ರೂಪದಾಗ ಸ್ವೀಕಾರ ಮಾಡಿದರಿ. ಈಗ ಶಿಕ್ಷೆನೂ ಇಲ್ಲ, ಪ್ರಸಾದನೂ ಅವ್ರಿಗೆ ಹೋಗಿ ಮುಟ್ಟುವುದಿಲ್ಲ. ಆ ರೀತಿ ಪರಿಸ್ಥಿತಿ ಬಂದೈತಿ. ಅಷ್ಟಾದ್ರೂ ನಾ ಈಗಾದ್ರೂ ನಿಮ್ನ ಎಲ್ಲಾರು ಬಾಯ್ಸ್ ನಿಲ್ಸಿದಾರೆ ಹೇಳಿದೆ. ಈಗಾದ್ರೂ ನಾ ನಿಲ್ಸತ್ತನು ಇದುವರೆಗೆ ಯಾವುದೇ ಸಮಸ್ಯೆ ನಮಗೇನು ಬಂದಿಲ್ಲ. ಹಳಿ ವಿದ್ಯಾರ್ಥಿಗಳ ನೆನಪು ನಮಗೆ ಪ್ರತಿಯೊಬ್ಬರಿಗೂ ಐತಿ. ಈಗಿನ ವಿದ್ಯಾರ್ಥಿಗಳು 2-3 ವರ್ಷ ಆದ್ರೂ ಅವ್ರು ಎದುರಿಗೆ ಬಂದ್ರು ಅವ್ರ ರೆಸ್ಪಾನ್ಸ್ ನಿಮ್ಮಷ್ಟಿಲ್ಲ. ಅದು ಕಾರಣ ಪರಿಸ್ಥಿತಿನ ಆಗತಿ ಮಾಡಿರ್ತೈತಿ. ಇದರೊಳಗ ಕಾನೂನಿನ ಆಡಳಿತ ಇದ್ದಾಗ ಏನು ಮಾಡಕ್ ಇಲ್ಲ. ಈಗ ನೀವು ಏನ ನಮ್ಮಲ್ಲಿ ಶಿಕ್ಷಣ ನೀವು ಅಳವಡಿಸ್ಕೊಂಡಿದ್ದೀರಿ, ನಿಮ್ಮ ಮಕ್ಕಳಿಗೆ ಇದನ್ನ ಅಳವಡಿಸ್ಕೊಂಡ್ರ, ನಿಮ್ಮ ಬಂಧು ಬಾಂಧವರಿಗೆ ಇದನ್ನ ಉಪಯೋಗ ಬಂದ್ರ ಈ ತರ ಯುಟಿಲೈಸ್ ಆಗತ್ತೆ ಅಂತ ಒಂದು 2 ಮಾತು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ಕೊಂಡು ನಮಸ್ಕಾರ. ಎಲ್ಲ ಮೆಂಬರ್ಸ್ಗೆ ತುಂಬಾ 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 ಧನ್ಯವಾದಗಳು. ಮತ್ತೊಮ್ಮೆ ಎಂದು ನಮ್ಗೆ ಸಿಗೋದಿಲ್ಲ ಇಂಥ ದಿನ, ಮತ್ತೆ ಎಂದು ನಾವು ಬೇಕಾಗ್ತೀವಿ ಅದು ಗೊತ್ತಿಲ್ಲ. ನಾನು ಎಲ್ಲ ಬ್ಯಾಚ್ಮೇಟ್ಸ್ ಅಲ್ಲಿ ನನಗೆ ತುಂಬಾ ಲಕ್ಕಿ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಇಲ್ಲೇ ಬೆಳೆದಿದ್ದು, ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಕಲ್ತಿದ್ದು ಮತ್ತು ಸರ್ವಿಸ್ ಕೂಡ ಇದೇ ಊರಲ್ಲಿ ಕೊಡ್ತಿದ್ದೀನಿ. ನಾನು ಫಸ್ಟ್ ಪ್ರೈಮರಿ ಸ್ಕೂಲ್ LET ಸ್ಕೂಲಲ್ಲಿ ಆಗಿದ್ದು 4th ಸ್ಟ್ಯಾಂಡರ್ಡ್ ಅಲ್ಲ. 5th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಈ ಸ್ಕೂಲಿಗೆ ಬಂದಿದ್ದೆ. ಫಸ್ಟ್ ಡೇದಿಂದಲೇ ನನ್ನ ಇದು ಸ್ಕೂಲ್ ಬಹಳ ತುಂಬಾ ಅಮೇಜಿಂಗ್ ಅನಿಸ್ತಿತ್ತು. ನಾವು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆ ಎಲ್ಲ ಇಲ್ಲಿ ತುಂಬಾ ಇತ್ತು. ಮತ್ತೆ ಸ್ಕೂಲಿಂದ ಈ ಸ್ಕೂಲಲ್ಲಿ ಪಠ್ಯೇತರ ಚಟುವಟಿಕೆ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಮಗೆ ಎಲ್ಲ ಬೇರೆ ಬೇರೆ ಫೀಲ್ಡಲ್ಲಿ ಎಲ್ಲ ನಮ್ದು ಟ್ಯಾಲೆಂಟ್ ತೋರಿಸಲಿಕ್ಕೆ ತುಂಬಾ ಅವಕಾಶ ಸಿಗ್ತಿತ್ತು. ನಮಗೆ ಕಲಿಸ್ಕೊಟ್ಟ ಅಂತ ಎಲ್ಲ ಮಕ್ಕಳಿಗೆ ನಾವು ತುಂಬಾ ಚಿರಋಣಿ ಇದ್ದೀವಿ. ಯಾಕಂದ್ರೆ ನಾವು ಮುಂದೆ ಎಲ್ಲೇ ಹೋದ್ರು ನಮ್ಗೆ ಅನ್ಸುತ್ತೆ ನಾವು ಫಸ್ಟ್ ಇಲ್ಲೇ ಕಲಿತಿದ್ದೀವಿ, ಇದರಿಂದಲೇ ನಮ್ಗೆಲ್ಲ ನೆನಪು ಬರುತ್ತೆ ಅದು ಎವ್ರಿ ಡೇ. ಆಮೇಲೆ ಎವ್ರಿ ಟೈಮ್ ನಾನು ಸ್ಕೂಲಿಗೆ ಬರ್ತಿರ್ತೀನಿ. ನನ್ನ ಇಲ್ಲೇ ಕರಾಟೆ ಕ್ಲಾಸಿಗೆ ಬರ್ತಾನೆ ಈವ್ನಿಂಗ್. ಅವ್ನು ಕರ್ಕೊಂಡ್ಬರಕ್ಕೆ ನಾ ಎವ್ರಿ ಡೇ ಆಲ್ಮೋಸ್ಟ್ ವೀಕ್ಲಿ ಪ್ರೈಸ್ ನಮ್ಮ ಸ್ಕೂಲಿಗೆ ಬರ್ತಿದ್ದ. ಎವ್ರಿ ಟೈಮ್ ಬಂದಾಗ ನಮ್ದು 5th ಸ್ಟ್ಯಾಂಡರ್ಡ್ ಕ್ಲಾಸ್ ಇಲ್ಲಿತ್ತು, 7th ಸ್ಟ್ಯಾಂಡರ್ಡ್ ಕ್ಲಾಸ್ ಇಲ್ಲಿತ್ತು, ನೋಡ್ಕೋತಿರ್ತಿದ್ದ ಯಾವಾಗೂ. ತುಂಬಾ ಜನ ನನ್ನ ಟೀಚರ್ಸ್ ತುಂಬಾ ಪ್ರೀತಿ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ ನನಗೆ. ಅವರೆಲ್ಲ ಕಲಿಸೋದಕ್ಕೆ ನಾವು ಇಷ್ಟು ಮುಂದೆ ಬಂದಿದ್ದೀವಿ. ಅವ್ರು ಇರ್ಲಿಲ್ಲ, ಅವ್ರು ಬೈದಿರ್ಲಿಲ್ಲ, ಅವ್ರನ್ನ ಕರೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಇಷ್ಟು ಮುಂದೆ ಬರ್ತಿರ್ಲಿಲ್ಲ. 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ಟೀಚರ್ ಕ್ಲಾಸ್ ಟೀಚರ್ ಇದ್ರು. ಅವ್ರಿಗೆ ತುಂಬಾ ನಾ ಚಿರಋಣಿ ಇದ್ದೀನಿ. ಸ್ಟ್ರಿಕ್ಟ್ ಇದ್ರು ಟೀಚರ್. ಸೊ ನಾ ಭಾಳ ಹಚ್ಚಿದ್ದೆ ಅವ್ರಿಗೆ ಅವಾಗ. ನೆಕ್ಸ್ಟ್ 6th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೆ ಕರ್ಕಿ ಸರ್ ಇದ್ರು, ಅವ್ರು ಹೇಳಿದ್ರು ಕ್ಲಾಸ್. ಆಮೇಲೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಕೊಲ್ಲಾಪುರ್ ಸರ್ ಇದ್ರು. 8th ಸ್ಟ್ಯಾಂಡರ್ಡ್ ಅಲ್ಲಿ ಅಷ್ಟು ನನಗೆ ನೆನಪಿಲ್ಲ. 8th 9th 10th ಅಲ್ಲಿ ಕಡ್ಕೋಳ್ ಸರ್ ಇದ್ರು. ಎಲ್ಲ ಟೀಚರ್ಸ್ ಅವರೆಲ್ಲ ಕಲಿಸಿದ್ರು, ಎಲ್ಲ ತುಂಬಾ ನೆನಪಿದೆ. ಮೇನ್ ಅಂದ್ರೆ ನನಗೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಹುಟ್ಟಿದ್ದು 6th ಸ್ಟ್ಯಾಂಡರ್ಡ್ ಅಲ್ಲಿ. ಕಾಜ್ಗಾರ್ ಸರ್ ನಮಗೆ ತುಂಬಾ ಮ್ಯಾಥ್ಸ್ ಭಾಳ, ಅವರಿಂದ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಮುಂದಿನ ಸಿಲೆಬಸ್ ಇವತ್ತು ಇದು ಚಾಪ್ಟರ್ 2nd ಕಲಿಸಿದ್ರೆ 3rd 4th ಎಲ್ಲ ಮನೆಯಲ್ಲಿ ಸಾಲ್ವ್ ಮಾಡಿರ್ತಿದ್ದೆ. ಅಷ್ಟು ನಂಗೆ ಅವ್ರಿಗೆ ಪಾಠ ಭಾಳ ಸೇರಿತ್ತು ಕಾಜ್ಗಾರ್ ಸರ್. ಆಮೇಲೆ ಕನ್ನಡ ಜನ್ಮಠಿ ಸರ್ ಅವರಿಗೆ ತುಂಬಾ 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 ಕೃತಜ್ಞತೆ. ಅವರಿಂದಲೇ ಕನ್ನಡ ಇಷ್ಟೆಲ್ಲ ಜಾಸ್ತಿ ಕಲ್ತಿದ್ದು. ಇದು ಕೂಡ ಕನ್ನಡ ಓದ್ತಿದ್ದ ಸರ್. ಆಲ್ಮೋಸ್ಟ್ 8, 9, 10 ಅವರೇ ಇದ್ರು, ನಮಗೆ ಅವರೇ ಕಲಿಸ್ತಿದ್ರು.
ಪ್ರತಿ ಹಳೆಗನ್ನಡ ಹೊಸಗನ್ನಡ, ಹಳೆಗನ್ನಡದಿಂದ ಹೊಸಗನ್ನಡಕ್ಕೆಲ್ಲ ಶಬ್ದವನ್ನು ಬುಕ್ ಮಾಡಿಸಿದ್ರು. ಅದರೊಳಗೆ ಬರೆಸ್ತಿದ್ರು. ಎವ್ರಿ ಲೆಸನ್ ಪ್ರತಿಯೊಂದು ಶಬ್ದದ ಅರ್ಥ ಅವರು ನಮಗೆ ಬರೆಸ್ತಿದ್ರು. ಹಳೆಗನ್ನಡ ಆಗಲಿ ಹೊಸಗನ್ನಡ ಆಗಲಿ. ಇನ್ನೂ ಬುಕ್ ನನ್ನ ಕಡೆ ಇದೆ, ಅಂದ್ರೆ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಅದು. ಅವರೆಲ್ಲ ಅವಾಗ ತುಂಬಾ ಜಾಸ್ತಿ ಕಲಿಸಿದ್ರು ಅಂತ ಹೇಳಿ ನಾವು ಈಗೆಲ್ಲ ದೊಡ್ಡ ದೊಡ್ಡ ಬುಕ್ ಓದ್ತೀವಿ, ಕನ್ನಡ ಓದ್ತೀವಿ. ಆಮೇಲೆ ಇಂಗ್ಲಿಷ್ ಕಾಟೆ ಸರ್ ಅವರು, ಆಮೇಲೆ ಜಂಗಿ ಸರ್ ಅವರು ಅವರೆಲ್ಲ ಕಲಿಸಿದ್ದಕ್ಕೆ ನಾವೆಲ್ಲ ಅವ್ರ ನೆನಪು ಮಾಡ್ಕೊಂಡು ಪ್ರತಿಯೊಂದು ಓದ್ತೀವಿ. ಆಮೇಲೆ ಸೈನ್ಸ್ ಅಲ್ಲಿ ನಾನು ಬಯಾಲಜಿ ಇಂಟ್ರೆಸ್ಟ್ ಬಂದಿದ್ದು ಇದೇ ಟೀಚರ್ನಿಂದ. ಅವ್ರಿಗೆ ತುಂಬಾ 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 ಚಿರಋಣಿ ಆಗಿದ್ದೀನಿ. ಆಮೇಲೆ ಮತ್ತು ಸುಭಾಷ್ ಟೀಚರ್ಸ್ ಎಲ್ಲ ಆಶೀರ್ವಾದ ಇದೆ ಅಂತ ಹೇಳಿ ನಾವು ಈ ಮಟ್ಟಿಗೆ ಬೆಳೆದಿದ್ದೀವಿ. ಎಲ್ಲರೂ ಬೇರೆ 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 ಬ್ರಾಂಚ್ ಅಲ್ಲಿ ಅವರ ವಿದ್ಯೆಯೊಳಗೆ ದೊಡ್ಡ ವ್ಯಕ್ತಿತ್ವ ಹೊಂದಿದ್ರು. ನಾವೆಲ್ಲ ನಮ್ಮ ದೇಶಕ್ಕಾಗಿ ಏನಾದರೂ ಮಾಡಬೇಕು, ನಾವು ದೇಶಕ್ಕೆ ಒಳ್ಳೆ ನಾಗರಿಕ ಆಗಬೇಕು. ಅದೇ ಯಾವುದೇ ಶಿಕ್ಷಣ ಸಂಸ್ಥೆದ ಗುರಿಯಾಗಿರ್ಬೇಕು. ಆ ಥರ ನಮ್ಮ ಶಿಕ್ಷಣ ಸಂಸ್ಥೆ ನಮಗೆ ಮಾಡಿದೆ, ತಯಾರು ಮಾಡಿದೆ ಅಂತ ನಾವು ಥ್ಯಾಂಕ್ ಯು. ಮೀಟಾಗಿದೆ. ಇಲ್ಲೇ ಅಲ್ಲ, ನಾವು ಯಾರಂತ ಹೇಳೋದಿಲ್ಲ ಅವನ ಹೆಸರು. ನಾವು ಸಿಕ್ಕಿದ್ದೆ ಸಿಕ್ಕ ಹೇಗಿಪ್ಪ ಏನಪ್ಪ ಅನ್ನೋದಿಲ್ಲ. ಸಾಲಿ ಕಡೆ ಹೋಗಿದ್ದೆ, ಎಲ್ಲ ನಾವು ಸಿಕ್ಕಿದ್ರು. ಯಾರ್ಯಾರು ಸಿಕ್ಕಿದ್ರು ಅವ್ರಿಗೆಲ್ಲ ಮಗೋಡ್ ಸರ್ ಸಿಕ್ಕಿದ್ರು, ಜಗನ್ನಾಥ ಸರ್ ಸಿಕ್ಕಿದ್ರು, ಕಡಕೋಳ ಸರ್ ಸಿಕ್ಕಿದ್ರು. ಏನು ಇಲ್ಲ ಎಲ್ಲ ಹೇಳಿದ್ದೆ, ಆರಾಮಿದೆ. ನೀವು ಕೇಳೋಕ್ಕೆ ವಾಪಸ್ ನಾನು ಕೇಳೋಕ್ಕೆ ಇಲ್ಲೇ ಹೋಗಿದ್ದಿದ್ದೆ. ನಾವು ಶಾಲೆಗಿದ್ದಾಗ ಲಸ ಮಸ ಕನ್ನಡ ಕೇಳ್ತಿದ್ದಲ್ಲ, ಅವೆಲ್ಲ ಸಿಕ್ಕಾವೋ ಇಲ್ಲಾಂದ್ರೆ ಈಗ ಕನ್ನಡ ಅವ್ರು ಕೇಳೋ. ನಾನು ಹೇಳಿದೆ ಅವ್ರಿಗೆ, ನಾನು ಈಗ ಹೇಗಿದ್ರು ವಾಪಸ್ ಅಂದ್ರೆ ಬೆಂಗಳೂರಿಗೆ ನೀ ಇಲ್ಲೇ ಇರ್ತಿ. ಸಾವಿರದಾಗ ಒಂದ್ಸಲ ಸಾಲಿ ಕಡೆ ಹೋಗಿ ಕಡ್ಕೊಳ್ಳೋ ಸರ್ ಇರ್ತಾರೆ, ಅವ್ರಿಗೆ ಕೇಳು ಲಸ ಮಸಾಲ ಸಿಕ್ಕಾವಿಲ್ಲ ಅಂತೇಳಿ ಅವ್ರು ಕಲಿಸ್ಕೊಡ್ತಾರೆ ನಾವು ಸಹ ಅಂತ ಹೇಳಿದೆ. ಈಗ ಕಡ್ಕೊಳ್ಳೋ ಸರ್ ಅವರು ಬೇರೆ ಮೇಲೆ ಮಾಡಿಕೊಳ್ಳುತ್ತಿದ್ದೆ. ಗೋಕಾಕ್ ಶಿಕ್ಷಣ ಸಂಸ್ಥೆಯ ಮಾಧ್ಯಮಿಕ ಶಾಲೆ ಗೋಕಾಕ್ 2006 ಮತ್ತು 2007ನೇ ಸಾಲಿನ SSLC ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾದ ನನ್ನ ಸಹೋದರ ಸಹೋದರಿಯರು ಹಾಗೂ ನನ್ನ ಈ 2006-07ನೇ ಸಾಲಿನ ನನ್ನ ಮುದ್ದು ವಿದ್ಯಾರ್ಥಿನಿಯರು. ಈಗಾಗಲೇ ಕರೋಸ್ ಟೀಚರು, ಜನ್ಮಟ್ಸರು, ಕೆಲವೊಂದಷ್ಟು ಟೀಚರ್ಸ್ ನಿಮ್ಗೆ ಯಾವ ರೀತಿಯಾಗಿ ನೀವು ಜೀವನದಲ್ಲಿ ಇರಬೇಕಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾನು ಇಲ್ಲಿ ಬಂದಾಗ ಮೋಸ್ಟ್ಲಿ 1995 ಬಂದೀನಿ. ಈ 2006 ಮತ್ತು 2007ನೇ ಸಾಲಿನಲ್ಲಿ ನೀವೇನಾಗಿರಲ್ಲ, ನಾ 10th A ಕ್ಲಾಸ್ಗೆ ಸೇರಿದ್ದೀನಿ ಕಾಂತೈತಿ. 10th B ಜರ್ಮನ್ ಸರ್ ಇದ್ರು, ಹಾಂ ಸರ್ ಜಮೀನ್ ಸರ್ ಇದ್ರು. 10th A ಮತ್ತು B ಅಂತಕ್ಕಂಥ 2 ಎಕ್ಸಾಮ್ಗಳು. ಈ ನನ್ನ ಕ್ಲಾಸ್ ಒಳಗೆ ಒಟ್ಟು ಟೋಟಲಿ A ಮತ್ತು B ನಾನು ಮಾರ್ಕ್ಸ್ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಒಳಗೆ ಈಗ ನಿಮ್ಗೆ ಗೊತ್ತಿರುವಾಗ ಗಣಿತ ಅಂದ್ರೆ ಭಾಳ ಸ್ವಲ್ಪ ಅಸಡ್ಡೆ ತೋರಿಸ್ತಾರೋ, ಗಣಿತ ಭಾಳ ಕಷ್ಟ ಐತಿ ಅಂತ ಹೇಳಿ ತಿಳ್ಕೊಂಡಿರ್ತಾರೋ. ಆದ್ರೆ ಆಗಿನ ವಿದ್ಯಾರ್ಥಿಗಳನ್ನ ಈಗಿನ ವಿದ್ಯಾರ್ಥಿಗಳನ್ನ ಹೋಲಿಕೆ ಮಾಡಿಬಿಡಿದಾಗ ಈ ನಿಮ್ಮ ಬ್ಯಾಚ್ಗಳಿಗೆ ನಾ ಕಂಡುಕೊಂಡಂತೆ ಎಲ್ಲ ವಿದ್ಯಾರ್ಥಿಗಳು ಮ್ಯಾಥ್ಸ್ ಆಗಲಿ ಅಥವಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿದೆ. ಬಟ್ ಒಂದು ಸ್ವಲ್ಪ ಒಂದು ವಿಷಯ ಏನಪ್ಪ ಅಂದ್ರೆ ಅಷ್ಟ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕಿಟಾಳು ಇದೆ. ಅದಕ್ಕೆ ಈಗ ನಾವು ಏನಾದರೂ ಆ ಒಂದು ಪೊಸಿಷನ್ದೊಳಗೆ ಬೇದಿರ್ಬೋದು ಅಥವಾ ಬಡ್ಡಿರ್ಬೋದು, ನೀವೆಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವೆಲ್ಲ ಬೇದಿರ್ತೀವಿ, ಬಡ್ಡಿರ್ತೀವಿ. ನೀವು ಈಗ ಸುಮಾರು 18ರಿಂದ 19 ವರ್ಷ ಮುಗಿಸಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೀವು ಸೇವೆ ಮಾತಾಡೋದು. ಸೋಷಿಯಲ್ ಸೈನ್ಸ್ ತೋರಿಸ್ತಾರೆ, ಆಟ ಆಡಕ್ಕೆ ಬಂದಿದೆ. ಈಗ ಗೊತ್ತಾಯ್ತು
ಈಗ ಗೊತ್ತಾಗುತ್ತೆ. ನಮ್ಮ ಬಬಲೇಶ್ವರ್ ಸರ್ ಇದ್ದಾರೆ ನಮ್ಮ ಜೊತೆ. ಸರ್ ಥ್ಯಾಂಕ್ ಯು ಸರ್. ಸ್ಕೂಲ್ ಮುಗಿದ್ಮೇಲೂ ನಮಗೆಲ್ಲ ನಿಲ್ಲಿಸ್ಕೊಂಡು ನಾವು ಬಾಸ್ಕೆಟ್ ಬಾಲ್ ಕಲಿಸ್ಕೊಡ್ತೀವಿ, ಬಾಸ್ಕೆಟ್ ಹಾಕಿರಿ. ನಮ್ಮ ತೆಗೆದುಬಿಟ್ಟು ಸರ್ ಇರ್ಬೋದು, ಡ್ರಾಯಿಂಗ್ ಎಸಿ ಬಿಡೋದು ಮೇಡಮ್, ಭಾಳ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಮ್ಮ ಮುಂದೆ ಈಗ ಜಂಬಿ ಸರ್ನ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇವೆ ಸರ್. ಸೊ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಇದ್ದಿದ್ದು 8th 9th 10th. ನಾನು ಫಸ್ಟ್ 7th ವರೆಗೂ ನಾನು ಊರಾಗ ಕಲ್ತಿದ್ನಿ. ಅಲ್ಲಿ ಚಿಕ್ಕ ಹಳ್ಳಿ ಚಿಕ್ಕ ಸ್ಕೂಲಲ್ಲಿ ಕಲ್ತಿದ್ದು. ನಮ್ಮಮ್ಮ ಅಂದ್ರು, ಇಲ್ಲಿ ಬೇಡ, ಇಲ್ಲೇ ಇದ್ರೆ ಭಾಳ ಹಿಂಗೆ ಕಾಪಾಗ್ತಾಳು, ಸ್ವಲ್ಪ ಹೊರಗಿನ ಜಗತ್ತಿಗೂ ಹೋಗ್ಲಿ, ನೋಡ್ಲಿ ಹೆಂಗೈತೆ ಅಂತ ಹೇಳಿ. ಇಷ್ಟ ಕಾಂಪಿಟೇಷನ್ ಅಂತ ತಿಳ್ಕೊಂಡು ಇಷ್ಟಕ್ಕೆ ಸೀಮಿತ ಆಗ್ಬಿಡ್ತಾಳು, ಬೇಡ ಅಂತ ಹೇಳಿ ಗೋಕಾಕಕ್ಕೆ ಬಂದು ಇಲ್ಲಿ ಸ್ಕೂಲಿಗೆ ಅಡ್ಮಿಷನ್ ಮಾಡೋದು. ಇದೇ ಸ್ಕೂಲ್ ಯಾಕೆ ಅಡ್ಮಿಷನ್ ಮಾಡೋದಂದ್ರೆ ನಮ್ಮ ಅಮ್ಮನೂ ಈ ಸ್ಕೂಲಲ್ಲಿ ಮೊದಲು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ರು. ಸೊ ಇದು ಬೆಸ್ಟ್ ಸ್ಕೂಲ್ ಅಂತ ಹೇಳಿ ನಾನು ಇಲ್ಲೇ ಅಡ್ಮಿಷನ್ ಮಾಡಿದ್ರು. ಮೋಸ್ಟ್ಲಿ ನಮ್ಮ ಅಮ್ಮ ಅವಾಗ ನನಗೆ ಅಲ್ಲಿ ಅಡ್ಮಿಷನ್ ಮಾಡಿಸ್ತಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಈ ಸ್ಟೇಜ್ಗೆ ನಾನು ಬರ್ತಿರ್ಲಿಲ್ಲ, ಇಷ್ಟು ಲೈಫಲ್ಲಿ ಮುಂದೆನೂ ಬರ್ತಿರ್ಲಿಲ್ಲ. ಈ ಸ್ಕೂಲಿಗೆ ಬಂದಾಗಿಂದ ಇನ್ನೊಂದು ಏನಿತ್ತು, ಈ ಸ್ಕೂಲಿಗೆ ಬಂದು ಅಡ್ಮಿಷನ್ ಆಗಿದ್ದೆ ನನಗೆ ಏನು ಅನ್ನಿಸ್ತು, ಯಪ್ಪ ಎಷ್ಟು ಶಿಕ್ಷಕರಿದ್ದಾರೆ, ಎಷ್ಟು ದೊಡ್ಡ ಸ್ಕೂಲ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲಿ ನಾನು ಇಲ್ಲಿ ಹೆಂಗೆ ಮಿಂಗಲ್ ಆಗ್ತೀನೋ ಇಲ್ಲೋ, ನನಗಿಲ್ಲಿ ಅಡ್ಜಸ್ಟ್ ಆಗ್ತೀನೋ ಇಲ್ಲೋ ಅಂತ ಹೇಳಿ ಭಾಳ ಒಂಥರ ಮನಸ್ಸಲ್ಲಿ ಇದಿತ್ತು, ಆತಂಕ ಇತ್ತು. ಬಟ್ ಅಡ್ಮಿಷನ್ ಮಾಡಿ ಒಂದು ತಿಂಗಳು ಆಗಿದ್ದಕ್ಕೆ ಅಷ್ಟೇ ಎಲ್ಲ ಶಿಕ್ಷಕರು ನನಗೆ ಯಾವತ್ತು ನನಗೆ ಈಗ ಬಂದು ಅಡ್ಮಿಷನ್ ತಗೊಂಡಿದ್ದೀನಿ, 7th ಬಂದೇನಿ, 8th ಬಂದೇನಿ ಅಂತ ಹೇಳಿ ಯಾವತ್ತೂ ನಾನು ಫೀಲ್ ಮಾಡಕ್ ಬಿಡಲಿಲ್ಲ. ಎಲ್ಲರೂ ನನಗೆ ಕಷ್ಟ ಸಪೋರ್ಟ್ ಮಾಡಿದ್ರು. ಇಲ್ಲಿ ತುಂಬಾ ಶಿಕ್ಷಕರು ನನಗೆ ಗೊತ್ತಿದೆ, ಯಾಕಂದ್ರೆ ನಾನು 8th 9th ಅಷ್ಟೇ ಬಂದಿದ್ದೀನಿ. ಇನ್ನೊಂದು ಶಿಕ್ಷಕರೆಲ್ಲ ನನಗಷ್ಟು ಕಲಿಸಿರ್ಲಿಲ್ಲ. ಸೊ ಬಟ್ ಯಾರಿಗೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮಲ್ಲಿರೋ ಟ್ಯಾಲೆಂಟ್ನ ಆಚೆ ಬರೋಕೆ ನಮಗೆ ತುಂಬಾ ಸಪೋರ್ಟ್ ಮಾಡಿದರು. ಭಾಷಣ ಆಗಿರ್ಬೋದು, ಎಸ್ಸೆ ಕಾಂಪಿಟೇಷನ್ ಆಗಿರ್ಬೋದು, ಯಾವುದಕ್ಕೂ ನಮಗೆ ಬಿಟ್ಟಿಲ್ಲ. ಇವಾಗ ಅನಿಸಿಕೆ ಹೇಳಬೇಕು ಅಂತಂದ್ರೆ ಸೌಮ್ಯ ಅಂತ ಹೆಸರದು ಎಲ್ಲರೂ. ಯಾಕಂದ್ರೆ ನಾವು ಮಾತಾಡ್ತೀವಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಗೊತ್ತೈತಿ. ನಾವು ಮಾತಾಡ್ತೀವಿ ಅಂತ ನನ್ನ ಫ್ರೆಂಡ್ಸಿಗೆ ಗೊತ್ತಾಗಿತ್ತು ಇದೆಲ್ಲ ಟೀಚರ್ಸ್ ಇಂದ. ಅವ್ರು ನಮ್ಮಲ್ಲಿ ಇರೋ ಹಿಡನ್ ಟ್ಯಾಲೆಂಟ್ನ ಆಚೆ ತಂದರು. ಸೊ ಅದಕ್ಕೆಲ್ಲ ಸರ್ ನಾನು ತುಂಬಾ ಆಭಾರಿಯಾಗಿತ್ತು ಸರ್. ಲೈಫ್ ಲಾಂಗ್ ಈ ಘಟ್ಟ ಇದೆಲ್ಲ 8th 9th 10th ಇದನ್ನ ನಮ್ಮ ಜೀವನ ರೂಪಿಸ್ಕೊಳ್ತಾರೆ, ನಮ್ಗೆ ಭಾಳ ಹೆಲ್ಪ್ ಮಾಡಿತ್ತು ಸರ್. ಆಮೇಲೆ ನಾವು ಎವ್ರಿ ಟೈಮ್ ಶಿಕ್ಷಕ ದಿನಾಚರಣೆ ಇರ್ತೈತಲ್ಲ ಸರ್, ನಾವು ಕರೆಕ್ಟ್ ಆಗ್ತೀವೋ ಬರ್ತೀವೋ ಗೊತ್ತಿಲ್ಲ ಸರ್, ಆದ್ರೆ ನಾವು ನಮ್ಮ ಮನಸ್ಸಲ್ಲಿ ನಾವು ಪ್ರತಿಯೊಂದು ನಾವು ಯಾವತ್ತೂ ಎಲ್ಲರೂ ನೆನೆಸ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ನಾವು ಕರೆಕ್ಟ್ ಈಗಿನ ಕನೆಕ್ಟ್ ಆಗಲಿಲ್ಲ, ಬಟ್ ಎಲ್ಲ ಟೈಮಲ್ಲೂ ನಾವು ನೆನೆಸ್ಕೊಂಡಿದ್ದೀವಿ. ನಾವು ನಮ್ಮ ಲೈಫ್ ಲಾಂಗ್ ಅಲ್ಲಿ ನಾವು ನಿಮ್ಗೆಲ್ಲ ಆಭಾರಿಯಾಗಿರ್ತೀವಿ ಸರ್. ಇನ್ನೊಂದು ಒಂದ್ಸತಿ ನಮಗೆ ಎಕ್ಸಾಮ್ ಅಲ್ಲಿ 10th ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ್ರು ಬೋರ್ಡ್ ಎಕ್ಸಾಮ್ ಟೈಮ್ ಅಲ್ಲಿ. ಅಲ್ಲಿ ಮೋಸ್ಟ್ಲಿ ಆ ರೂಮ್ ಅಲ್ಲಿ ಯಾರು ಬರ್ದಿರ್ಲಿಲ್ಲ ಆನ್ಸರ್, ನಾವು ಅದನ್ನ ಬರ್ದಿದ್ವಿ. ಇಲ್ಲಿ ಕೊಠಡಿ ಮೇಲ್ವಿಚಾರಕರು ಅಂತ ಬಂದಿದ್ರು. ಅವ್ರು ಬಂದು ನೋಡಿದ್ರು, ಇದೇನು ಇವರಷ್ಟೇ ಆನ್ಸರ್ ಬರ್ದಿದ್ರು, ಅಲ್ಲಿ ಯಾರು ಬರ್ದಿಲ್ಲ ಅಂತ ಹೇಳಿ. ಹೆಸರು ಕೇಳಿಲ್ಲ ಅವರು, ಈ ಹುಡುಗಿ ಯಾರು, ನಿನ್ನ ಹೆಸರೇನಂತ, ಯಾವ ಶಾಲೆಯಿಂದ ಬಂದಿದ್ರಿ ಅಂತ ಕೇಳಿದ್ರು. ಸೊ ಅದು ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಇಲ್ಲಿ ಇವರು ಕಲಿಸಿರೋದನ್ನು ನಾವು ಇವತ್ತು ಅಷ್ಟೇ ಟೈಮ್ ಸಾಕಾಗಿ ಅನ್ಸುತ್ತೆ. ಈ ಗುರುವಂದನಾ ಕಾರ್ಯಕ್ರಮನ ಅರೇಂಜ್ ಮಾಡಿರೋದಕ್ಕೆ, ಮಾಡಿಕೊಟ್ಟಿರೋದಕ್ಕೆ, ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲ ಟೀಚರ್ಸ್ಗೂ ನಾವು ತುಂಬಾ ಜನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಇದನ್ನ ಸಕ್ಸಸ್ ಮಾಡಕ್ಕೆ. ಹುಡುಗರಲ್ಲಾಗ್ಬೋದು, ಹುಡುಗಿರಲ್ಲಾಗ್ಬೋದು, ಇಲ್ಲಿ ಲೋಕಲೈಸ್ ಆಗಿರ್ಬೋದು, ತುಂಬಾ ಎಫರ್ಟ್ಸ್ ಹಾಕಿದರು. ಅವ್ರಿಗೆಲ್ಲ ಪರ್ಸನಲಿ ಹೋಗಿ ಥ್ಯಾಂಕ್ ಯು ಹೇಳಕ್ಕಾಗಲ್ಲ. ಸೊ ಎಲ್ಲರಿಗೂ ಇಲ್ಲಿಂದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಕೃಷಿ ಟೀಚರ್ ಮಾತಾಡೋದು, ಎಮ್ಮಟ್ಟಿ ಸರ್ ಮಾತಾಡೋದು, ಉಕ್ಲಿ ಟೀಚರ್ ಮಾತಾಡೋದು, ತಿಗಡಿ ಮಾಡಿ ಸರ್ ಮಾತಾಡೋದು, ಇಷ್ಟು ಮಂದಿ ಮಾತಾಡಿದ್ರೆ ಒಂದು ಗಂಟೆ ನೆನಪಾಗೈತೆ ನನಗೆ. ಹಬ್ಬ ಹರಿದಿನದೊಳಗೆ ಭಕ್ಷ್ಯ ಭೋಜನಗಳನ್ನು ಮಾಡ್ತೇವೆ. ಹೋಳಿಗೆ, ಸ್ಯಾಂಡಿ, ತುಪ್ಪ, ಏನು ಉಪ್ಪಿನಕಾಯಿ ಅಂತ ಕೇಳಿ ಹಂಗೆ ಎಲ್ಲವೂ ತಿಂದು ಖಾಲಿಯಾಗಿ ಕಾಟಿ ಅಂದ್ರೆ ಲೆಕ್ಕ ಉಪ್ಪಿನಕಾಯಿ ಹುಟ್ಟಿಲ್ಲ. ಆಲ್ ಟೀಚರ್ಸ್ ಹ್ಯಾವ್ ಕವರ್ಡ್ ಆಲ್ ಪಾಯಿಂಟ್ಸ್ ವಾಟ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಟುಡೇ. ಆದರೂ ಕೂಡ ಒಂದಿಷ್ಟು ಔಪಚಾರಿಕವಾಗಿ ಒಂದಿಷ್ಟು ಮಾತುಗಳನ್ನು ಹೇಳ್ತೇನೆ. ಇದು ಅತ್ಯಂತ ಒಂದು
ತಕ್ಷಣ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಕ್ಕಾಗಿ ಸಂಘಟನೆಕಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಕಡ್ಕೋಳ ಸರ್ A ಕ್ಲಾಸ್ಗೆ ಇದ್ರು, ನಾನು B ಕ್ಲಾಸ್ಗೆ ಇದ್ದೀನಿ. ಈಗ ಹೇಳ್ತೇನೆ ನಾನು, ನೀವು ಉದಾಹರಣರಲ್ಲ ದಡ್ಡರಲ್ಲ ಈಗ ಹೇಳ್ತೇನೆ ನಾನು. ಕರೋಸಿ ಟೀಚರ್ ಹೇಳಿದ್ರೆ ಈಗೇನು ಅನುಭವಿಸ್ತೀವೋ ಅದನ್ನು ನಾವೇ ಹೇಳ್ತೇನೆ. ನೀವು ಯಾರು ದಡ್ಡರಲ್ಲ, ಏನು ನೀವು ಉದಾಹರಣರಲ್ಲ, ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರತಿಭೆ ಇದೆ. ಯಾಕೆ ಮಕ್ಕಳೆಂದರೆ ಅರಳುವ ಹೂಗಳಿದ್ದಂಗೆ. ಆ ಪ್ರತಿಭೆಯನ್ನ ಗುರುತಿಸ್ಕೊಳ್ಳೋಕ್ಕೆ, ಆ ಪ್ರತಿಭೆಯನ್ನ ಹೊರಗೆ ಹಾಕಕ್ಕೆ ನೀವು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಅಂತ ಹೇಳ್ಬೇಕು. ಈಗ ನಾವು ಕೇಳೋದಿಲ್ಲ. ಏನು ಹೇಳ್ತಾರೆ ಬಿಡಿ ಶಿಕ್ಷಕರು, ಅವ್ರೇನು ಹೇಳ್ತಾರೆ ಬಿಡ ಹಿಂಗಾಗಿಬಿಡೈತಿ. ಅದು ನಾವು ನೋಡಿದ್ದಿಲ್ಲ. ನಮ್ಮ ಬ್ಯಾಚೆ ಒಂದು ಮಾತಾಡ್ತಾರೆ, ಗುರು ಪದವ ಮೆರೆದೆಡೆ ಶಿವ ಪದವ ಮೆರೆದಂಗೆ ಅಂತ. ಅಂದ್ರೆ ಈಗ ಫೇರ್ಬುಕ್ ಬರೀತಿದ್ರು, ತಾವು ಬಂದು ಚೆಕ್ ಮಾಡಿಸ್ಕೊಂಡು ಹೋಗಿದ್ರು. ಈಗ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ನಂಬರ್ ಬರ್ಕೊಳ್ಳೋದಕ್ಕೆ ನಾವು ಫೇರ್ಬುಕ್ ಬರೆದಿರಲ್ಲ ಅಂತ. ಆ ನಂಬರ್ ಬರೆದಿದ್ದ ನಾವು ಫೇರ್ಬುಕ್ ರೈಟ್ ಹಾಕ್ತೀವಿ, ಇಲ್ಲ ನಾವು ನಿಮಿಷದಿಂದ ಸುಧಾರಿತೀವಿ. ಈಗಿನ ಪರಿಸ್ಥಿತಿ ನೀವೇನು ಮಾಡ್ತಿದ್ರೆ ಸ್ವ ಇಚ್ಛೆಯಿಂದ ಪಾಠ ಮುಗಿದ ಕೂಡಲೇ ಬರೆದು ತೋರಿಸ್ತಿದ್ರಿ. ಅದು ಗುರುಭಕ್ತಿ ಅಂತ. ನಿಮ್ಮ ಒಂದು ವಿದ್ಯೆಯಲ್ಲಿ ಇಟ್ಟಂತ ಒಂದು ನಿಷ್ಠೆ, ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತಿದ್ದೀವಿ. ಅದಕ್ಕೆ ನಾವು ಇವ್ರು ಎಷ್ಟು ಉದಾಹರಣೆಗಳು ನಮಗೆ ಏನು ಅನಿಸ್ತಿದ್ದಿಲ್ಲ, ಬಡದು ನಾನು ಬರ್ತೇನೆ. ಈ ನೆಮಗೋಡು ಮತ್ತು ಭಾಳ ಸಮಾಧಾನ ಇರ್ತಿದ್ದೆ ನಮ್ಮ ಕ್ಲಾಸ್ನಾಗ. A ಕ್ಲಾಸಿಗೆ ಹೋದ ಕೂಡಲೇ ರವಿ ಮತ್ತು ಪೂಜಾರಿ ಇಬ್ಬರು ಕೊಟ್ಬಿಡ್ತಿದ್ರು. ಪಾಠ ಹೇಳುವಾಗ ಮಾತಾಡಿದವ್ರು ಕಾಣ್ತಿತ್ತು ನಮಗೆ. ಅವ್ರು ಭಾಳ ಪಾಠ ಹೋಗ್ಕೊಳ್ಳಿ ಕ್ವಶನ್ ಹೇಳಿಬಿಡ್ತಿದ್ರು. ಅಂದ್ರೆ ಅಲ್ಲಿ ಏನು ವಿಶೇಷ ನೋಡಿದ ಕಣ್ಣಿಗೆ ಮಾತಾಡಿದಂತೆ. ಆ ಭಾಳ ಅವ್ರ ಪಾಠ ಗಮನ ಕೊಟ್ಟ ಮಾತಾಡ್ತಿದ್ದೀನಿ. ಯಾಕಂದ್ರೆ ನನಗಿಂತ ಸೀನಿಯರ್ ಭಾಳ ಜನ ಇದ್ದಾರೆ, ಅವರೆಲ್ಲ ಭಾಳ ಮಾತಾಡಿದ್ದಾರೆ. ಅದಕ್ಕೆ ನಾನು ಹೊರಗಡೆ ಮಾತಾಡ್ತೀನಿ. ನಮ್ಮ ಸಾಲಿವಾಳಿವರೆಗೆ ಮಾತ್ರ ಇದೆ ಫಸ್ಟ್. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ನನ್ನ ಕ್ರೀಡಾ ಜೀವನ ಯಶಸ್ವಿ ಆಗಲಿಕ್ಕೆ ನಿಮ್ಮ ಬ್ಯಾಚ್ನಿಂದನೇ ಸಾಧ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಹುಡುಗರಾಗಲಿ ಹುಡುಗಿಯರಾಗಲಿ ವಾಲಿಬಾಲ್, ಥ್ರೋಬಾಲ್, ಕ್ರಿಕೆಟ್, ಇಲ್ಲಿ ನೀವು ಇದ್ದಂತ ಆ ಎಸ್ವಿಯಲ್ಲಿ ಎಷ್ಟು ಕ್ರೀಡೆಗೆ ಮಹತ್ವ ಇತ್ತಂದ್ರೆ, ಪ್ರತಿ ಕ್ಷಣ ಗೇಮ್ ಸ್ಟಾರ್ಟ್ ಆಗಿ ಮುಗಿಯುವವರೆಗೆ ನಾವು ನಮ್ಮ ರೋಮಾಂಚನ ಆಗ್ತಿತ್ತು. ನಮ್ಗೆ ಏನಾಗ್ತೈತಿ, ಬಾಲ್ ಇತ್ತು, ಮ್ಯಾಚ್ 5-5 ಇರ್ತಿತ್ತು. ಆ ಒಂದು ಹಂತದಲ್ಲಿ ಮೈಲ್ ಸ್ಕೂಲ್, NET ಎಲ್ಲ ಸ್ಕೂಲ್ನಲ್ಲಿ ಮೊದಲ ಬಹಳ ಅವರ ನಾವೋ ಬಾರಿ ಅಂತಿದ್ರು. ಅವಾಗ ನಾ ಇಲ್ಲಿ ಬಂದ ಹೊತ್ತಿಗೆ ನಾ ಫಸ್ಟ್ ನಿಮ್ಮನ್ನ ರೆಡಿ ಮಾಡಿದ್ರಿ. ಈ ಶಾಲೆಗೆ ಬಂದು ಅವ್ರು ಯಾರು ಗೆಲ್ಲಿದ್ರಲ್ಲ ಅವರಿಗೆ ನಾವು ಏನಂತ ತೋರಿಸಿದ್ವಿ. ನಿಮ್ಮ ಬ್ಯಾಚ್ ಇದ್ರ ಇನ್ನುವರೆಗೆ ಅವಾಗಿನ ಏನು ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಿವರೆಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುಗಳನ್ನು ಬೆಳೆಸಿದ್ದೀನಿ, ಇನ್ನೂ ಸಾಲಿಯನ್ನು ಬೆಳೆಸ್ತೀನಿ ಅನ್ನೋದ್ರಲ್ಲಿ ನೀವು ಯಾರು ಉಡಾಗಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ನಾವು ನಿಮ್ಮನ್ನು ಬಹಳ ಕಳ್ಕೊತಾ ಇದ್ದೀವಿ. ಕ್ರೀಡೆಯಲ್ಲಿ ಆಗಲಿ, ನಿಮ್ಮ ವಿದ್ಯೆಯಲ್ಲಿ ಆಗಲಿ, ನಿಮ್ಮ ರೀತಿ ನೀತಿ ಗುಣದಲ್ಲಿ ಆಗಲಿ, ನಿಮ್ಮ ಎಷ್ಟು ದಿವಸ ಕಲಿತಂತ ವಿದ್ಯಾರ್ಥಿಗಳು ನಮಗೆ ಸಿಗುವುದು ಬಹಳ ಕಷ್ಟ. ಅದಕ್ಕೋಸ್ಕರ ಎಲ್ಲರ ಈ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಆ ದೇವರು ಆರೋಗ್ಯ ಕೊಟ್ಟ ನಿಮ್ಮ ಮುಂದಿನ ಜೀವನ ಇನ್ನೂ ಒಂದು ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ. ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ರಿ. ಮತ್ತೆ ನಿಮ್ಮ ಮಕ್ಕಳಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು. ಬಹಳ
ನೆನಪುಗಳನ್ನ ನೆನ್ಪಡ್ಕೊಂಡ್ರಿ. ಶಿಕ್ಷಕರಿಗೂ ಭಾಳ ಧನ್ಯವಾದಗಳು ನಿಮ್ಮ ಹಿಡ ನುಡಿಗಳಿಗೆ. ಆಮೇಲೆ ನೀವು ಈಗ ಅನುಭವಿಸ್ತಿರೋದು, ಆಮೇಲೆ ನಮ್ಮನ್ನು ನೋಡಿ ನೀವು ಏನು ಅವಾಗ ಅನಿಸಿತ್ತು, ಸೊ ಎಲ್ಲ ಹೇಳ್ತಿದ್ದು ಭಾಳ ಭಾಳ ಧನ್ಯವಾದಗಳು. ಈಗ ಶಿಕ್ಷಕರ ಕೋರಿಕೆ ಮೇರೆಗೆ ಬಹಳಷ್ಟು ಜನ ಇಲ್ಲಿ ಮೊದಲು ಹೆಂಗಾಗ್ತಿದ್ರಿ ಈಗ ಹೆಂಗಾಗ್ತಿದ್ರಿ ಭಾಳ ಡಿಫ್ರೆನ್ಸ್ ಆಗ್ಯದ. ಸೊ ಎಲ್ಲರೂ ತಮ್ಮ ಹೆಸರು ಹೇಳಿ ಒಂದು ಕಿರು ಪರಿಚಯ ಏನು ಮಾಡತ್ತೀರ ಅಂತ ಈಗ ಹೇಳಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈಗ ಹೆಸರು ನೆನಪು ಉಳಿತಾವ, ಮುಖ ನೆನಪು ಉಳಿತಾವ ಅಂತೇಳಿ ಒಂದು ಇದೆಲ್ಲ. ಸೊ ಜಸ್ಟ್ ಬೆಂಗಳೂರಿನಾಗ IT ಇದ್ರೊಳಗೆ ಕೆಲಸ ಮಾಡಲಿಕ್ಕೆ ಬೋರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಸಿಗ್ನಲ್ ಇನ್ಶೂರೆನ್ಸ್ ಕಂಪ್ನಿ ಕೆಲಸ. ನನ್ನ ಹೆಸರು ದಯವಿಟ್ಟು ಶಾಂತತೆ ಕಾಪಾಡಬೇಕಾಗಿ ಕೆಲಸ ಇಲ್ಲ ಮಾತಾಡ್ತಿರೋದು. ದಯವಿಟ್ಟು 2 ನಿಮಿಷ ನಿಮಗೂ ಗೊತ್ತಾಗಬೇಕಲ್ಲ ಯಾರು ಮಾತಾಡ್ತಾರೆ ಅಂತ ಹೇಳಿ ಪ್ಲೀಸ್. ನನ್ನ ಹೆಸರು ಶಿವರಾಜ್ ಕುಮಾರ್ ದ್ರೋಹಣಿ. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಹುಶಃ ಬೇಸ್ ನನ್ನ ಫಸ್ಟ್ ಗೌರ್ಮೆಂಟ್ ನೌಕರಿ ಅನಿಸುತ್ತೆ. ನಾನು ಇದೇ ಗೋಗಾದಲ್ಲಿ ಸ್ಟೀಲ್ ಫರ್ನಿಚರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪ್ರವೀಣ್ ಹೀಗೆ ನಮ್ಮ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಓನರ್ ನಾನು, ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕ ಸಂಘ ತಾಲೂಕು ಅಧ್ಯಕ್ಷ, ಜೊತೆಗೆ ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನಾ ಜಿಲ್ಲಾ ಕಾರ್ಯದರ್ಶಿಗಳು. ಬೆಳಗಾವಿ ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸೂರಜ್ ಆಲಂಗಿ. ನಾನು ಬೆಂಗಳೂರು IT ಒಳಗೆ ವರ್ಕ್ ಮಾಡ್ತಾ ಇದ್ದೀನಿ. ಸಿವಿಲ್ ಇಂಜಿನಿಯರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀನಿ ಪ್ರಾಪರ್ಟಿ ಬೆಳಗಾವಿ. ನಾನು ಈಗ ಏರ್ಟೆಲಲ್ಲಿ ಪ್ರಾಜೆಕ್ಟ್ ವೈರ್ಲೆಸ್ ಪ್ರಾಜೆಕ್ಟ್ ನನ್ನ ಹೆಸರು ತಿಮ್ಮಣ್ಣ ಇರಡ್ಡಿ ಅಂತ, ಸಮರವಾಡಿ ಸೋಲಾರ್ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ಪ್ರದೇಶದಿಂದ ನಾನು ಹೇಳ್ತೇನೆ. ನನ್ನ ಹೆಸರು ಗಣೇಶ್ ಅಂತ. ನಾನು ಸ್ವಂತ ಉದ್ಯೋಗವನ್ನು ಮಾಡ್ಕೊಳ್ತೀನಿ. ವಿನಾಯಕ್ ಮೂರ್ತಿ, ನಾನು ಬೆಂಗಳೂರಲ್ಲಿ IT ಜಾಬ್ ಮಾಡ್ತೀನಿ. ಪಾಟೀಲ್, ಫರ್ಟಿಲೈಸರ್ ಪೆಸ್ಟಿಸೈಡ್ ಬಿಸ್ನೆಸ್ ಐತಿ ಸಂಕೇಶ್ವರ ಮತ್ತು ಧಾರವಾಡ. ಸಂತೋಷ್ ಬಸವರಾಜ್ ಪಾವಟೆ ಅಂತ ಹೇಳಿ ಗೋಕಾಕ ಜಿಲ್ಲೆ ಪಾವಟೆ ಶಾಪಿ ವೆಂಚರ್ಸ್ ಓನರ್. ಹೆಸರು ಸಚಿನ್ ಉಪ್ಪೆ. ನಾನು ಗೋದಾವರಿ ಬಯಲು ಸಮೀರವಾಡಿಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಜ್ಯೋತಿಬಾ ಕಲ್ಗಾಳೆ, ನಾನು ರಾಗಡೆ ಪ್ರೈವೇಟ್ ಕಂಪನಿ ಜಾಬ್ ಮಾಡ್ತೀನಿ. ಶ್ರವಣ ಮಣಿಗಳಿಂದಲೇ ನಾನು KSRTC ಡಿಪಾರ್ಟ್ಮೆಂಟಲ್ಲಿ ಬಿಸ್ನೆಸ್ ನಾನೀಗ ಸೊಲ್ಯೂಷನ್ ಆರ್ಕಿಟೆಕ್ಟ್ ಆಗಿ IT ಕಂಪನಿ ಹೆಸರು ಸುನಿಲ್ ನೆನ್ಗೋಡ್, ಪಿಡೋಡಿ ಜಲ್ಕಂಡಿಯಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡ್ತೀನಿ. ವಿಜಯರಾಳೆ ಸ್ವಂತ ಉದ್ಯೋಗ ಮಾಡ್ತೀನಿ. ಉದಯ್ ಕುಮಾರ್ ಕುಳು, ಐ ಆಮ್ ಬ್ಯಾಂಕ್ ಎಂಪ್ಲಾಯ್ ಅಸಿಸ್ಟೆಂಟ್. ನನ್ನ ಹೆಸರು ವಿವೇಕಾನಂದ್ ಕೋಡ್ಕರ್ ಅಂತ ಹೇಳಿ HDFC ಬ್ಯಾಂಕ್ ಲಿಮಿಟೆಡ್ ಒಳಗೆ ಆಪರೇಷನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅರುಣ್ ಶಂಕರ್ ಪಾಟೀಲ್, KJI ಡಿಪಾರ್ಟ್ಮೆಂಟ್ ಅಲ್ಲಿ FD ಆಗಿ ವರ್ಕ್ ಮಾಡ್ತೀನಿ. ನಾನು IT ಇಂಜಿನಿಯರ್ ಕೆಲಸ ಮಾಡ್ತೀನಿ. ನನ್ನ ಹೆಸರು ಆಕಾಶ್ ನೇಗಿನಾಳ್, ಒಂದು ಚಿಕ್ಕದಾಗಿ ಫೈನಾನ್ಸ್ ಇದೆ. ಸಚಿನ್ ಶೋಭಾ, ಬೆಂಗಳೂರು ರಾಜೇಶ್ ಪಟೇಲ್, ಗೋಕಾಕಲ್ಲಿ ಒಂದು ಕ್ಲೌಡ್ ಶಾಪ್ ಇದೆ. ನನ್ನ ಹೆಸರು ವಿನಾಯಕ್ ಸುರ, SBI ಡಿಪಾರ್ಟ್ಮೆಂಟ್. ಕೆಲಸ ಮಾಡ್ತೀನಿ.
ನಾನು ಮೆರಾನಿಗೆ ಹೋಗ್ಬಿಟ್ಟು ಮೆಕ್ಯಾನಿಕಲ್ ನಾನೀಗ ರಾಕೆಟ್ ಇಂಡಿಯಾ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ. ಹೆಸರು ಭಾರತಿ ಮುರಾರಿ, ನಾನು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಜಾಬ್ ಮಾಡ್ತಿದ್ದೀನಿ. ನನ್ನ ಹೆಸರು ಸೌಮ್ಯ ಸಿಕ್ಕೋಡ ಮತ್ತು ನಾನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಚಿಕ್ಕೋಡಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. ರಾಜೇಶ್ ಶಿವಾಪುರ, ಸತ್ಯಕ್ಕೆ ಡ್ರೈವಿಂಗ್. ಕಾಂಚನಾ ಪ್ರಜ್ಞೆ, ನಾನು ಹೌದು. ಜಯಶ್ರೀ ಹಿರೇಮಠ್, ನಾನು ಟೀಚರ್ ಅಂತ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಪ್ರೀತಿ ಶೆಟ್ಟಿ, ಪ್ರೈವೇಟ್ ಕಾರ್ಪೊರೇಟ್ ಆಡಿಟ್ ಹೆಡ್ ಮಾಡ್ತೀನಿ. ನನ್ನ ಹೆಸರು ಉಷಾರಾಣಿ. ನನಗೆ ಎಲ್ಲರೂ ದೇವಾನಂದನೇ ಕರೀತಿದ್ರು ಇದೆ ಸ್ಕೂಲಲ್ಲಿ, ದೇವಾನಂದನೇ ನಾನು ಕರೀತಿದ್ದಾರೆ. ನಾನೀಗ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸೋಷಿಯಲ್ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಒಳ್ಳೆಯ ಹೌಸ್ ವೈಫ್. ನನ್ನ ಹೆಸರು ಸಹನಾ ಸಂಧಿ, ನಾನು ಟ್ಯೂಷನ್ ಕ್ಲಾಸಸ್ ನನ್ನ ಹೆಸರು ಜ್ಯೋತಿ ಕಲ್ಮಣಿ. ನನಗೆ ಡಿಫ್ರೆಂಟ್ ಇಲ್ಲ, ನಾನು ಜಾಬ್ ಮಾಡ್ತಾ ಇಲ್ಲ ಅಂತೇಳಿ ಬಿಕಾಸ್ 365 days 24/7 ವರ್ಕ್ ಇರುತ್ತೆ. ಆಮೇಲೆ ಐ ವಾಂಟ್ ಅ ಬೆಟರ್ ಬಾಸ್ ಅಟ್ ಮೈ ಯಾಕಿತ್ತು ನಾ ಹೌಸ್ ವೈಫ್. ನನ್ನ ಹೆಸರು ಸುಧಾರಾಣಿ ರಾಮಚಂದ್ರ ಮೆಕಾತಿ, ನಾನು ಬೆಂಗಳೂರು ಕ್ಯಾಪ್ಚರ್ ಒಳಗೆ ಕೆಲಸ ಮಾಡ್ತೀನಿ. ಹೌಸ್ ವೈಫ್.
ನಾಲ್ಕು ಶಿಕ್ಷಕರನ್ನು ಒಟ್ಟಿಗೆ ನಾವು ಕರೆದು ಸನ್ಮಾನ ಮಾಡಿ ಗೌರವ ಕಾಣಿಕೆಗಳನ್ನು ಕೊಡಬೇಕೆಂದು ತಯಾರಿ ಮಾಡಿದ್ದೇವೆ. 4 ಜನಗಳನ್ನ ಮುಂದೆ ಇಟ್ಟಿದ್ದೇವೆ.